ನಮಸ್ತೆ ಎಲ್ಲರಿಗೂ ಎಸ್‌ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಬೆಲೆ ಮತ್ತೆ ಭಾರಿ ಇಳಿಕೆ ಅಂತಾನೆ ಹೇಳ್ಬೋದು. ಮಹಿಳೆಯರಿಗಂತೂ ಭರ್ಜರಿ ಗುಡ್ ನ್ಯೂಸ್. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರ ಸ್ನೇಹಿತರೆ, ಈ ಸಮಯ ಉತ್ತಮ ಸಮಯ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಹಿಂದಿನ ದರ ಎಷ್ಟಿದೆ, ಟೋಟಲ್ ಇನ್ಫಾರ್ಮೇಷನ್ನ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇದರ ಜೊತೆಗೆ ಸ್ನೇಹಿತರೆ, ಯಾವಾಗ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋಕ್ಕೆ ಸಮಯ ಉತ್ತಮವಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತದೆ ಅನ್ನೋದ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಯಾವ ನಗರಗಳಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಎಷ್ಟು ದರ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿದಿನ ತಿಳ್ಕೊತೀರ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ತಾತ್ಕಾಲಿಕ ನೆಮ್ಮದಿ ಅಂತಲೇ ಹೇಳ್ಬೋದು. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಗ್ರಾಹಕರಿಗೆ ಸಂತೋಷವನ್ನು ಕೊಟ್ಟಿದೆ. ಇನ್ನು ಚಿನ್ನದ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ನೆಮ್ಮದಿ ನೀಡುವಂತಹ ಬೆಳವಣಿಗೆಯೊಂದು ಕಂಡು ಬಂದಿದೆ ಸ್ನೇಹಿತರೆ. ಕಳೆದ ಕೆಲ ದಿನಗಳಿಂದ ತೀವ್ರ ಏರಿಕೆಯಿಂದ ತೀವ್ರ ಚರ್ಚೆಗೆ ಒಳಪಟ್ಟಿದ್ದ ಚಿನ್ನದ ಬೆಲೆ ಹಿಂದಿನಿಂದ ಕೊಂಚ ಇಳಿಕೆಯಾಗಿದೆ. ಪರಿಶುದ್ಧ ಚಿನ್ನವು ಲಕ್ಷದ ಗಡಿಯೊಳಗೆ ಮರಳಿ ದೊರೆಯುತ್ತಿದ್ದು, ಭಾರತದಲ್ಲಿ ಚಿನ್ನವು ತಾತ್ಕಾಲಿಕ ಆಭರಣ ಮಾತ್ರವಲ್ಲವೇ ಸ್ನೇಹಿತರೆ, ಹೂಡಿಕೆಗೆ ಉತ್ತಮ ಆಯ್ಕೆಯಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಚಿನ್ನದ ದರದಲ್ಲಿ ಆಗುವ ಯಾವುದೇ ಬದಲಾವಣೆಗಳು ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಲ್ಲಿ ಪ್ರಭಾವ ಬೀರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆ, ಅಮೆರಿಕದ ಬಡ್ಡಿ ದರಗಳು ಮತ್ತು ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳ ಚಿನ್ನದ ಬೆಲೆಯಲ್ಲಿನ ತೀವ್ರ ಏರಿಳಿತಕ್ಕೆ ಕಾರಣವಾಗಿದೆ. ಹಾಗಿದ್ದರೆ ಹಿಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೇ ರೀತಿಯಲ್ಲಿ ಎಲ್ಲ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿರಲೇಬೇಕು. ಹಾಗಿದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಂದಿನ ಬೆಲೆ ಅಂದರೆ ಮೇ 13, 2025 ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸತತವಾಗಿ ಏರಿಕೆಯನ್ನು ಕಾಣುತ್ತಿರುವಂತಹ ಚಿನ್ನದ ದರ ಯಾವಾಗ ಇಳಿಕೆಯಾಗುತ್ತದಪ್ಪ ಎಂಬುದು ಕಾದು ಕುಳಿತಿದ್ದಂತಹ ಗ್ರಾಹಕರಿಗೆ ಇದೊಂದು ಸುವರ್ಣಾವಕಾಶ. ಹೌದು ಸ್ನೇಹಿತರೆ, ನಿನ್ನೆ ಚಿನ್ನದ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ಗ್ರಾಹಕರಲ್ಲಿ ಕೊಂಚ ಸಂತೋಷವನ್ನು ತಂದುಕೊಟ್ಟಿದೆ. ಇನ್ನು ಚಿನ್ನದ ದರ ಇಳಿಕೆಯಿಂದ ಗ್ರಾಹಕರು ಪುನಃ ಚಿನ್ನ ಖರೀದಿಸಲು ಮುಂದಾಗುತ್ತಿದ್ದಾರೆ. ಮದುವೆ ಸಮಾರಂಭಗಳು, ಹಬ್ಬ ಹರಿದಿನಗಳಿಗಾಗಿ ಚಿನ್ನ ಖರೀದಿಸಲು ಮುಂದಾಗುವ ಗ್ರಾಹಕರು ಪ್ರತಿದಿನವೂ ಚಿನ್ನದ ದರದ ವ್ಯತ್ಯಾಸವನ್ನು ಗಮನಿಸುತ್ತಿದ್ದಾರೆ. ಹಾಗಿದ್ದರೆ ಮೇ 13, 2025 ಚಿನ್ನದ ಬೆಲೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಚಿನ್ನದ ಬೆಳ್ಳಿ ಬೆಲೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 8,879 ಆಗಿದ್ದು, ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 9,687 ಆಗಿದ್ದು ಸ್ನೇಹಿತರೆ, 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 7,625 ಆಗಿದೆ. ಒಟ್ಟಾರೆಯಾಗಿ 165 ನಷ್ಟು ಇಳಿಕೆಯಾಗಿದೆ. ಇನ್ನು 10 ಗ್ರಾಮ್ ಬೆಳ್ಳಿ ಬೆಲೆ 97,800 ನಷ್ಟಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ 1,100 ನಷ್ಟು ಇಳಿಕೆಯನ್ನು ಕಂಡಿದೆ. ಇನ್ನು ಮೇ 12, 2025 ಚಿನ್ನದ ದರದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನಿನ್ನೆಯ ಬೆಲೆ ಮತ್ತು ನಾಳೆಯ ಬೆಲೆ, ಇಂದಿನ ಬೆಲೆ ತಿಳ್ಕೊಂಡ್ರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ತುಂಬ ಅನುಕೂಲವಾಗುತ್ತದೆ. ಮುಂದಿನ ದಿನಗಳಲ್ಲಿ ಚಿನ್ನ ಕಡಿಮೆಯಾಗುತ್ತಾ ಇಲ್ಲ ಏರಿಕೆಯಾಗುತ್ತಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಪ್ರಮುಖ ನಗರಗಳಲ್ಲೂ ಕೂಡ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಕಳೆದ 2 ದಿನಗಳಿಂದ 99.9% ಪರಿಶುದ್ಧತೆಯ ಚಿನ್ನದ ಬೆಲೆ ರು 1,730,000 ಸ್ನೇಹಿತರೆ. ಆದರೆ ನಿನ್ನೆ ಬೆಲೆ 930 ಇಳಿಕೆಯಾಗಿದ್ದು 99,800ಕ್ಕೆ ತಲುಪಿದೆ. ಈ ಇಳಿಕೆಯಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ನಿರಾಳತೆ ಸಿಕ್ಕದಂತಾಗಿದೆ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಹೆಚ್ಚಿನ ಇಳಿಕೆಯಾಗುವ ನಿರೀಕ್ಷೆ ಇದೆ ಎಂದು ತಜ್ಞರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. 10 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್ ಚಿನ್ನದ ಬೆಲೆ ಸ್ನೇಹಿತರೆ 65,000ಕ್ಕೆ ಬಂದು ನಿಲ್ಲುತ್ತೆ ಅಂದ್ಬಿಟ್ಟು ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇತರೆ ಕ್ಯಾರೆಟ್ ಚಿನ್ನದ ದರಗಳು ಕೂಡ ಇಳಿಕೆಯಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನ ಬೆಲೆ ಪ್ರತಿ ಗ್ರಾಮ್ಗೆ 165 ಇಳಿಕೆಯಾಗಿದ್ದು 8,880ಕ್ಕೆ ತಲುಪಿದೆ. 24 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ 180 ಇಳಿಕೆಯಾಗಿದ್ದು ದರ 9,668ಕ್ಕೆ ತಲುಪಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 135 ಇಳಿಕೆಯಾಗಿದ್ದು 7,266ಕ್ಕೆ ತಲುಪಿದೆ ಸ್ನೇಹಿತರೆ. ಹಾಗಿದ್ರೆ ಬೆಳ್ಳಿ ದರದ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬೆಳ್ಳಿಯ ದರದ ಕೂಡ ಇಳಿಕೆಯತ್ತ ಸಾಗುತ್ತಿದೆ. ಮೊನ್ನೆ ಬೆಳ್ಳಿ ದರ ಭಾರಿ ಏರಿಕೆಯಾದ ಬಳಿಕ ನಿನ್ನೆ ಯಥಾಸ್ಥಿತಿಗೆ ಬಂದು ನಿಂತಿದೆ ಸ್ನೇಹಿತರೆ. ಆದರೆ ನಿನ್ನೆ ಸಂಜೆಯಷ್ಟರಲ್ಲಿ ಪ್ರತಿ ಕೆಜಿ ಬೆಳ್ಳಿಯ ದರ 2,000 ಇಳಿಕೆಯಾಗಿದ್ದು ಇಂದಿನ ದರ 1,09,000 ಆಗಿದೆ ಸ್ನೇಹಿತರೆ. ಮಾರುಕಟ್ಟೆ ತಜ್ಞರ ಅಭಿಪ್ರಾಯ, ಜಾಗತಿಕ ಧಾತು ಮಾರುಕಟ್ಟೆಯ ಪ್ರಭಾವ, ರೂಪಾಯಿ ಮೌಲ್ಯದ ಸ್ಥಿತಿ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಬೆಳವಣಿಗೆಗಳು ಇಂತಹ ಬೆಲೆ ಬದಲಾವಣೆಗೆ ಕಾರಣವಾಗುತ್ತವೆ. ಚಿನ್ನದಲ್ಲಿ ಹೂಡಿಕೆ ಮಾಡುವ ಮುನ್ನ ಗ್ರಾಹಕರು ಇಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಸೂಕ್ತ ಅಂತ ತಿಳಿಸಿದ್ದಾರೆ. ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರಗಳಲ್ಲಿ ಕಂಡು ಬಂದಿರುವ ಇಳಿಕೆಯಿಂದ ಗ್ರಾಹಕರಿಗೆ ಸ್ವಲ್ಪ ತಾತ್ಕಾಲಿಕ ನಿರಾಳತೆಯಿಂದಾಗಿ ಮುಂದಿನ ದಿನಗಳಲ್ಲಿ ದರ ಏರಿಕೆ ಅಥವಾ ಇಳಿಕೆಗೆ ಮಾರುಕಟ್ಟೆಯ ಸ್ಥಿತಿಗತಿಗಳೇ ಪ್ರಭಾವ ನಿರ್ಣಾಯಕವಾಗಲಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡ್ರಲ್ವಾ. ಅದೇ ರೀತಿ ಮೈಸೂರಿನಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ, 22 ಕ್ಯಾರೆಟ್, 24, 18 ಕ್ಯಾರೆಟ್ ಮತ್ತು 10 ಗ್ರಾಮ್ಗೆ ಎಷ್ಟು ಕಡಿಮೆಯಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ ಸ್ನೇಹಿತರೆ. ತಜ್ಞರು ಕೂಡ 10 ಗ್ರಾಮ್ ಚಿನ್ನದ ಬೆಲೆ 65,000ಕ್ಕೆ ಬಂದು ತಲುಪುತ್ತದೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇದು ನಿಜವಾಗ್ಲೂ ಆಗುತ್ತದಾ ಅನ್ನೋದು ತಜ್ಞರ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಇನ್ನು ಮೈಸೂರಲ್ಲಿ ಚಿನ್ನದ ಬೆಲೆ ಸ್ನೇಹಿತರೆ, 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 8,765 ಅಂದರೆ 15 ರೂಪಾಯಿ ಜಾಸ್ತಿ ಆಗಿದೆ ಎಂದು ತಿಳಿಸ್ತಾ ಇದ್ದಾರೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 9,502 ಅಂದರೆ 16 ರೂಪಾಯಿ ಕಡಿಮೆಯಾಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 7,172 13 ರೂಪಾಯಿ ಕಡಿಮೆಯಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ಬೆಳ್ಳಿಯ ಬೆಲೆ ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗುತ್ತದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 8,765, ಇನ್ನು 8 ಗ್ರಾಮ್ಗೆ 70,120, ಇನ್ನು 10 ಗ್ರಾಮ್ಗೆ 87,650 ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ 1 ಗ್ರಾಮ್ಗೆ ಮೈಸೂರಿನಲ್ಲಿ 9,562, ಇನ್ನು 8 ಗ್ರಾಮ್ಗೆ 76,496, ಇನ್ನು 10 ಗ್ರಾಮ್ಗೆ 95,620, ಇನ್ನು 100 ಗ್ರಾಮ್ಗೆ 9,56,200 ಅಷ್ಟು ಆಗುತ್ತದೆ ಸ್ನೇಹಿತರೆ. ಇನ್ನು ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆ ಮೈಸೂರಿನಲ್ಲಿ 1 ಗ್ರಾಮ್ಗೆ 7,172, ಇನ್ನು 8 ಗ್ರಾಮ್ಗೆ 57,376, ಇನ್ನು 10 ಗ್ರಾಮ್ಗೆ 71,720, ಇನ್ನು 100 ಗ್ರಾಮ್ಗೆ 7,17,200 ರೂಪಾಯಿ ಸ್ನೇಹಿತರೆ. ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಅದೇ ರೀತಿ ಮೈಸೂರಿನಲ್ಲಿ ಇಂದಿನ ಬೆಳ್ಳಿ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. 1 ಗ್ರಾಮ್ಗೆ 97 ರೂಪಾಯಿ 90 ಪೈಸೆ. ನಿನ್ನೆ 98 ರೂಪಾಯಿ 90 ಪೈಸೆ ಅಂದರೆ 1 ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ. 1 ರೂಪಾಯಿ ನಿನ್ನೆ ಜಾಸ್ತಿ ಇತ್ತು, ಇಂದು ಕಡಿಮೆ ಇದೆ. ಇನ್ನು 8 ಗ್ರಾಮ್ಗೆ 783, ಇನ್ನು ನಿನ್ನೆಯ ಬೆಲೆ 791 ಅಂದರೆ 8 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 979 ರೂಪಾಯಿ ಹಿಂದಿನ ಬೆಲೆ, ನಿನ್ನೆಯ ಬೆಲೆ 989 ರೂಪಾಯಿ, 10 ರೂಪಾಯಿ ಕಡಿಮೆಯಾಗಿದೆ. ಇನ್ನು 1 ಕೆಜಿಗೆ ಸ್ನೇಹಿತರೆ 97,900 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 98,900 ಅಂದರೆ 1,000 ಕಡಿಮೆಯಾಗಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆಯಾಗುತ್ತದೆ. 1 ಗ್ರಾಮ್ಗೆ 65,000 ಬಂದು ತಲುಪುತ್ತದೆ ಅಂದ್ಬಿಟ್ಟು ಚಿನ್ನದ ತಜ್ಞರು ತಿಳಿಸಿದ್ದಾರೆ. ನೋಡ್ತಾ ಹೋಗೋಣ ಕಡಿಮೆಯಾಗುತ್ತಾ ಜಾಸ್ತಿ ಆಗುತ್ತಂತ. ಕಡಿಮೆ ಇದ್ದ ಸಮಯದಲ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಖರೀದಿ ಮಾಡುವುದು ಉತ್ತಮ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಕಡಿಮೆಯಾಗುತ್ತೆ ಅಂತ ಕಾಯ್ಕೊ ಕೂತ್ಕೊಂಡ್ರೆ ಸ್ನೇಹಿತರೆ ನಾವೇ ಕೂಡ ಮೋಸವಾಗೋದು. ಅದು ಆಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲದ ಕಾರಣ ಹಿಂದಿನ ಬೆಲೆ ಕಡಿಮೆ ಇದ್ದಾಗ ಹೋಗಿ ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ.
ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಯಾರೆಲ್ಲ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.